ದೇವದಾಸ ದೇವದಾಸ ಭಕ್ತ ಕನಕದಾಸ ಪುರಂದರ ದಾಸ ಅವರಿಗೆ ದಾಸನಾದರೆ ಈ ದಾಸ ಅಮಾಯಕರ ದಾಸ ಬೋಧವರ ದಾಸ ನೀನು ಬಲಿತರನ್ನು ಉದ್ಧಾರ ಮಾಡುವ ದಾತ ನಾನೇನು ಬಡವನಲ್ಲ ಇನ್ನೊಬ್ಬರಂತಿರ ಕೈ ಚಾಚಿ ತಿನ್ನುವನು ನಾನೊಬ್ಬ ದೊಡ್ಡ ಶ್ರೀಮಂತನ ಮಗ ನಮ್ಮ ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನೆಲ್ಲ ಪಟಾಯಿಸಿ ನಮ್ಮ ಸರ್ವಾಸ್ತಿಯನ್ನು ಎತ್ತಾಕಿ ಆ ಡಂಬರದ ಮೇಲೆ ಕುಬೇರನಾಗಿ ಮೇಲಿರುವ ಕೊಂಡೆ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟಾಗಿ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಅಲಿಯಾಸ್ ದೇವದಾಸನೇ ಅಲ್ಲ. ನಮಸ್ಕಾರ ದಾಸ್. ಹೋ ಯಾರು? ಓಹೋ ಭಾಗ್ಯಳೆಯ ಬಾ ಅಪರೂಪಕ್ಕಾಗಿ ಈ ದಾಸನ ಭೇಟಿಗೆ ಬಂದಿದ್ದೀಯಲ್ಲ? ಹಾಗೇನಿಲ್ಲ ದಾಸ್. ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟರ್ವ್ಯೂ ಕರೆದಿದ್ದರು. ಅಲ್ಲಿಗೆ ಹೋದೆ. ಮೆಡಿಕಲಿನಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದೆ. ಆದರೆ ಯಾಕಾಯಿತೆ? ಮುಂದೇನಾಯ್ತು? ಎಲ್ಲಾದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನಾನು 1,50,000 ಲಂಚ ಕೇಳಿದರು. ಬಡವನಾದ ನಾನು ಅಷ್ಟೊಂದು ದುಡ್ಡು ಕೊಡುವುದು ಆಗೋದಿಲ್ಲವೆಂದು ಹೇಳಿದಾಗ ನನ್ನನ್ನು ಕತ್ತು ಹಿಡಿದು ಹೊರನುಗ್ಗಿದರು. ಕತ್ತು ಹಿಡಿದು ಹೊರನುಗ್ಗಿದರು. ನನ್ನನ್ನು ಎಷ್ಟೇ ಕಷ್ಟಪಟ್ಟು ಓದಿದರು. ಮೇಲೆ ಬರಲು ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದೆ. ಈ ದಾಸನ ಮುಂದೆ ಸಾಯುವ ಚಪ್ಪ ಎತ್ತಬೇಡ. ಸಾಯಬೇಕಾಗಿದ್ದವನು ನಿನ್ನತ್ತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರಗೆ ತಳ್ಳುದನಲ್ಲ, ಆ ಆರಂಭರ ಸಾಯಬೇಕು. ವಿದ್ಯಾ ಕಲಿಯುವುದಕ್ಕೆ ಕಾಸು ಇಲ್ಲದಾಗ ಕಂಡವರಿಂದ ಕೈ ಒಡ್ಡಿ ಒಳ್ಳೆಯ ಸ್ಥಾನವನ್ನು ಪಡೆದು ಸಮಾಜದಲ್ಲಿ ಪ್ರತಿಭೆ ಗಳಿಸಬೇಕೆಂದಿರುವ ನಿನ್ನಂತ ನಾಲೆಜ್ ವಿದ್ಯಾರ್ಥಿಗೆ ಲಂಚ ಕೇಳಿದನ ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡಿದರೆ ನನ್ನ ಹೆಸರು ದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ್. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರ ಕೇಳಿದ್ದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ಈ ದಾಸನಿಗೆ ಅಸಾಧ್ಯವೆನ್ನುವುದು ಯಾವತ್ತೂ ಇಲ್ಲ.
ಎಪ್ಪಟ್ಟಿನ ಎಣ್ಣೆಯಲ್ಲಿ ರಾಟಾಯಿತ ಕಲಿತ ಎಂಪಿ ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಇವರೆಲ್ಲ ಯಾರೋ ಅಪ್ಪನ ಮನೆ ದುಡ್ಡನ್ನು ಕೊಟ್ಟು ಮಕ್ಕಳನ್ನು ನೌಕರಿಗೆ ಸೇರಿಸುತ್ತಿದ್ದಾರೆ. ದೊಡ್ಡವರ ದುಡ್ಡು, ರೈತರ ದುಡ್ಡು, ಅಮಾಯಕರ ದುಡ್ಡು. ರೈತನಂತೆ ಕಷ್ಟಪಟ್ಟು ದುಡಿದು ದುಡ್ಡನ್ನು ಗಳಿಸಿದರೆ ದುಡ್ಡಿನ ಬೆಲೆ ಏನೆನ್ನುವುದು ಗೊತ್ತಾಗುತ್ತಿತ್ತು ವಿಜಯ್. ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಯಾವ ಅಧಿಕಾರಿ ಎಂದು ತಿಳಿದು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ್, ಆ ನೌಕರಿ ನನಗೆ ಕೊಡಿಸಿದ್ದೆ. ಆದರೆ ನೀನೇ ನನ್ನ ಭಾಗ್ಯದ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಸರಿ, ನಾನು ಬರುತ್ತೇನೆ. ಆಯ್ತು, ಹೋಗಿ ಬಾ ವಿಜಯ್. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಟ್ಟ. ಅಧಿಕಾರಿ ಕೊಂಡವರಿಂದ ಲಂಚವನ್ನು ಹೊಡೆದು ದೊಡ್ಡ ವಿದ್ಯಾರ್ಥಿಗಳನ್ನು ಬಲಪಸು ಮಾಡಿ ಶ್ರೀಮಂತರ ಮಕ್ಕಳಿಂದ ಸಂಪತ್ತಿಗೆ ಮೇಲೆ ಕುಳಿತು ಆಡಂಬರದ ಮೇಲೆ ಮೆರೆಯುತ್ತಿರುವ ಅಧಿಕಾರಿ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ನೀನು ಬೀದಿ ಬಿಕಾರಿ. ಇದೇ ಈ ದಾಸನದ ಸಿಹಿದ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವ ಮಾಡಲು ಪರಲೋಕಕ್ಕೆ ಪರಾರೆ.
ಇಲ್ಲಿಗೇಕೆ ಬಂತು? ಈ ದೇವೇಗೌಡನನ್ನು ಪರಿಚಯ ಮಾಡಲು ಕೊಳ್ಳಲು ಬಂದ ಜನ ಒಬ್ಬರ ಇಬ್ಬರ ಸಾಲು ಸಾಲಾಗಿ ಹಚ್ಚಿ ನಿಂತಿದ್ದಾರೆ. ಈ ಊರಿನ ಜನ ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ, ಜಿಲ್ಲಾ ತಾಲೂಕ್ ಗ್ರಾಮ ಪಂಚಾಯಿತಿ 5 ವರ್ಷಕ್ಕೊಮ್ಮೆ ಮಾತ್ರ ಸೀಮಿತ. ಆದರೆ ಇಲ್ಲಿ ನಮ್ದೇ ಹವಾ. ಬಡವನ ಒಡೆದು ಬೆಂಕಿಯ ಸುರಿದು ತಾಯಿ ಮೊದಲು ಇಲ್ಲ, ಇಲ್ಲ ತಾಯಿ ಮೊದಲು. ಲೇ ಶಿವ್ಯ ಶಂಕರ, ಈ ದೇವೇಗೌಡ ಹೇಳಿದಂತೆ ಕೇಳಿಕೊಂಡು ಈ ಊರಲ್ಲಿ ನಾನು ಹಾಕಿದ ಹಣ್ಣ ತಿಂದು ನನ್ನ ಪಾದಕ್ಕೆ ಬಿಟ್ಟರೆ ಇಲ್ಲ, ನನ್ನ ತಮ್ಮ ಹುಲಿ ಸಾಕುತ್ತಾನೆ. ಅವನನ್ನು ನಿಮ್ಮ ಮನೆತನದ ಮೇಲೆ ಬಿಟ್ಟು ನಿಮ್ಮ ನಾನು ಈ ಊರಿನಲ್ಲಿ ಏನು ಎತ್ತನಾಗೆ ಮಾಡಿ ಮಾನ ಹೋದ ಮೇಲೆ ಮರಣ ಬಂದಂತೆ ಅಂತ ಹೇದ ಹೇಳುವ ಶಿವ್ಯ ಶಂಕರ, ಈ ಗೌಡನಿಗೆ ಎದುರಾಗಿ ನಿಂತರೆ ಆಗ ನಿಮಗೆ ಸ್ಥಿತಿ. ಯಾರು ಈ ಊರ ಮಾಲಿ ಪಾಟೀಲ್ ದೇವೇಗೌಡ, ದೇವೇಗೌಡ ಈ ದೇವೇಗೌಡನ ದುಡ್ಡಿನ ದೊಡ್ಡದ ಮಾತಿಗೆ ದಿಕ್ಕು 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 ತಪ್ಪಿದ್ದ ತರಿಸುವಾಗಬೇಕು. ಈ ಊರಿನ ಕ್ಷಣ ಅಂದಾಗ ಈ ಗೌಡನ ದುಡ್ಡು 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 ದುಡ್ಡಿನ ದರ್ಪದ ಮುಂದೆ ಏವನಾದರ ಫಲ ಮಾತುನಾಡಲು ಬಂದರೆ ಹಾಗಾದು ರಾಜ ಫಲಪುರವನ್ನು ಹಾರಿಸಿ ನನ್ನ ಬಂದೂಕಿನ ಬಾಯಿಗೆ ಏನೇ ಮಾಡಿ ರಕ್ತ ರಕ್ತದ ಕಾರಂಜತೆ ಕಡಲು ಕಡಲು ಕಡಲಿನಂತ ಹಾರಿಸುತ್ತಿದ್ದಾರೆ. मेरा नाम थी हैदराबाद,
ಹಾ ಏನಪ್ಪ ಈ ಗೌಡ ಏನು ಹಿಂದೆಲ್ಲ ತನ್ನ ಸೇವದಿಂದ ಸಂಶಯ ಕೊಡ್ತಾ ಇದ್ಯಾ? ಕನ್ನಡ ಕನ್ನಡ ಕನ್ನಡದಲ್ಲಿ ಹೇಳಿ ಗೌಡ ಗೌಡ ಎಂದು ಗೌರವದಿಂದ ಮೆರೆದ ಗೌರವೀಯರ ಶೀಲವನ್ನೇ ಹರಿದು ತಿನ್ನುವ ಗರ್ವದ ಗೌಡ ಗೌಡನೇ ಅಲ್ಲ. ಚಾಮುಂಡಿ ತಾಯಿ ರಾಣಿ ನಾನಿಂದು ನಿಮ್ಮನೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದ್ರೆ ಯಾವುದನ್ನು ಬಕ ಪಕ್ಷಿ ಬಡವ ಎಂಬ ಬಕ ಪಕ್ಷಿಯನ್ನು ಬೇಟೆಯಾಡಿ ಬಡಿದು ತಿನ್ನುವ ಬಂಡವಾಳ ಸಾಯಿಗಳು ನಾವಿರುವಾಗ ನಮ್ಮ ಎದುರು ನಿಂತು ಕೂಗುವ ಕ್ಷುಲ್ಲಕ ಯಾರೆಂದು ಹೇಳು. ಈಗಲೇ ಹೋಗಿ ವಸ್ತು ಎಳೆದುಕೊಂಡು ಬಂದು ಕೈ ಹಾಕಿಸುತ್ತೇನೆ. ಕಾರ್ಯ ದೇವರಾಜ, ಈ ದೈತ್ಯ ಗುಣದ ದೇವೇಗೌಡನ ಗುಣ ಈ ದಲಿತ ಜನತೆಗೆ ಏನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾಂ ಹೊಡಿತ ಬಿದ್ದರೆ ಸರಿ. ಹಾ ಬಡ ಬಾಯಿಗಳ ಪ್ರಾಣ ಪಾವನವಾಗುವುದು. ಇಲ್ಲ ಕಿಲ್ಹಾಡಿ ನಾನೆಂದು ಹೋರಾಟ ತೋರಿಸಲು ಬಂದರೆ ಚುಪ್ ಮಾಡದೆ ಕಳಿಸಿಬಿಡಿಲ್ಲ ಅವರನ್ನು ಗಗನಾದ್ರಿಗೆ. ಹೌದನ್ನ ಎದುರಿದರೆ ಎದುರಿಸುವ ಜನ, ಎದ್ದು ನಿಂತರ ತೆರಿಗೆ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇವೆಗೆ ಸವಾಲ್ ಹಾಕಿ ಯುಪಿ ಶಿಕ್ಷಣ ಕ್ಷಣಕ್ಕೂ ಕಿಡಿ ಕಾರುವ ಕಡುವರಿಯನ್ನೇ ಬಗೆದು ಬಂಡವಾಳದ ಭದ್ರರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಹಣ್ಣ ಇಲ್ಲದವರಿಗೆ ಹಣ್ಣು ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡ ಬಂದ ಈ ದೇವೇಗೌಡನ ಮನೆತನದ ಮೇಲೆ ಯಾವುದಾದರೂ ಬೀದಿ ನಾಯಿ ಬೋಲೆಂದು ಬದಲಲು ಬಂದರೆ ಅದಕ್ಕೆ ಮೊಟ್ಟು ಹಿಡಿಸಿ ಮೊದಲ ಪತ್ರವನ್ನು ಕೊಟ್ಟು ಕಳಿಸುವುದೊಂದೇ ಈ ಧರೆಯ ಮೇಲೆ ಧಾರ್ಪಾರ್ ಮಾಡುವ ಕೆಪಾಸಿಟಿ. ಯಾರನ್ನ ಬಕ ಪಕ್ಷಿ ಬಡವ ಎಂಬ ಬಕ ಪಕ್ಷಿಯನ್ನು ಭೇಟಿಯಾಡಿ
ಸೆರೆ ಬಂದು ಮಾಡ್ಯಾರ ಸರ್ಕಾರದವರು ಸರ್ಕಾರದ ಮೇಲೆ ಮನೆ ಕಡೆ ಹೋಗ್ಯಾರ ಮಂದಿಯ ರಮಸಾಕ ಶರಣಾಕ್ಷಕರು ಶ್ರೀಮಂತ ಭಕ್ಷಕರು ಪರಸ್ತ್ರೀಯರ ಮೋಕುಲದ ವೀಕ್ಷಕರಾದ ಶ್ರೀ 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 ಚಕಾಮುಖಿ ಚಕ್ಕರ್ಪಾಣಿ ಮಾಲಿ ಪಾಟೀಲ್ ದೇವಪ್ಪನಿಗೆ ಈ ಕಾರ್ಬಾರಿ ಮಾಡುವ ಕೆರುಗಜ್ಜಿನ ನಮಸ್ಕಾರಗಳು ಮಂಡ ಮಚ್ಚಿಯ ಪ್ರಣಾಮಗಳು ಹೊರಕ ಚಪ್ಪಲಿನ ಹಾರಗಳು. ಮುರುಗ ಏನು ಒಬ್ಬನೇ ಬಂದು ವಾಟಗುರು ತಗೊಂಡಿರಲೇ ಮಗನೇ. ಸಾಲ ವಸೂಲಿ ಮಾಡಿಕೊಂಡು ಬಾಯೆಂದು ನಿನ್ನ ಕಳಿಸಿದರೆ ದೊಡ್ಡ ಸೂಲವನ್ನು ಹೊತ್ತುಕೊಂಡದು ಬಂದಂತೆ ಕಾಣಿಸುತ್ತದಲ್ಲೇ ಮುರುಗ. ಧನ್ಯರ ನೀವ್ ಹೇಳಿದ ಹೆಂಗ ಪೊದ್ದಸ್ರಿ ಸಾಲ ವಸೂಲಿ ಮಾಡಕ ಹೋಗಿದ್ದೀನ್ರಿ ಓನೆಲ್ಲ ಅಡ್ಡಾಡಿ. ಸಾವ್ಕಾರ್ರಿ ಸಾವ್ಕಾರ, ನೀವೇನ ಕ್ವಾರ್ ಸೀಪ್ಯಾಗ ಇಸ್ಪೇಟ್ ಆಡಕ್ 20,000 ಕೊಟ್ಟಿದ್ರಲ್ರಿ 3 ಬಡ್ಡಿ ಹಂಗ. ಕ್ವಾರ್ ಓನ್ಯಾಗ ಹೋಗಿ ಇನ್ನೇನು ಕುಂಡಿ ಊರತ್ತೆ ಬಂದು ಚಾಟಪಟ್ಟ ಮಾಡಿಬಿಟ್ಟನ್ರಿ. 27,973 ಪೈಸೆ ಸರ. ಅದನ್ನು ತಗೊಂಡು ಹಳ್ಳೇರ್ಯಾಗ ಹಾಸಿ ಸುಗಂಧದ ವಾಸನೆ ಕುಡ್ಕೊಂತ ಬಂದು ಸಂಡೆ ಕಾರ್ ಓನ್ಯಾಗ ಕಾಲ್ ಇಡತ್ಲೇನ ಅವ್ರಾಣಿ ಪಿನ್ ಅದ ನೋಡ್ರಿ. ಅವ ಅಷ್ಟು ಚರ್ಪರ್ ಹೊರದು ಲೆಕ್ಕ ಮಾಡತ್ಲೇನ ಐತಲ್ರಿ. ಸ್ವಲ್ಪ ಉಳಿಸ್ಕೊಂಡಾಗ್ಬಿಟ್ಟನ್ರಿ. ಬಡ್ಡಿ, ಅಸಲು ಬಡ್ಡಿ, ಚಕ್ಕರ ಬಡ್ಡಿ, ನಿಮ್ಮ ಚೇಟಿ ಎಲ್ಲ ಲೆಕ್ಕ ಮಾಡಿ ಇದನ್ನ ಮಾಡಿದ್ರೆ ಸ್ವಲ್ಪ ಇಟ್ಕೊಂಡಾಗ್ಬಿಡ್ತೇನೆ ಅವನ್ರಿ. ಅವನ್ನ ಇಸ್ಕೊಂಡ್ ಅವನ ಹತ್ರ ಬಾಕಿ ಉಳಿಸಿ ಕನಗೇರಿ ರೋನ್ಯಾಕ ಕೈ ಇಟ್ಟು ಮುಂದೆ ಸೌಳ್ಯರ ಮನೆ ಬಂದು ನೋಡ್ರಿ ಅಪ್ಪ. ಧನ್ಯರ ಸೌಳಿ ಶಾಂತಕ್ಕನ ಮನೆ ಮುಂದೆ ಬಂದು ಶಾಂತಮ್ಮ ಅನ್ನೋದು ಅಷ್ಟ ಸೊನ್ಯ ಬಂದ್ ನೋಡ್ರಿ. ಸೌಳಿ ಶಾಂತಕ್ಕನ ಮಗ ಪರಶುರಾಮ ಏನಲ್ಲಿ ಮುರುಗ ನಮ್ಮ ಮನೆ ಮುಂದೆ ನಿಮ್ಗೇನು ಕೆಲಸ ಅಂದ್ರಿ ಧನ್ಯರ. ಅಯ್ಯಪ್ಪ ನೀವು ಬಿಲ್ಡಿಂಗ್ ಹಾಕ್ಸಕ್ ನಮ್ ಧನ್ಯರ ಹತ್ರ ಸಾಲ ತಗೊಂಡಿದ್ದೆ ಅಂತಲ್ರಿ ಸಾವ್ಕಾರ. ಅದಕ್ಕ ಸುಂಕ್ ಹೊಸಲಾಯ್ತಿ ಬಂದಿದ್ದೇನ್ರಿ. ಸುಂಕ್ ಹೊಸಲಾಯ್ತಿ ಹಂಗೇನ್ರಿ ಸಾವ್ಕಾರ. ನಿಮ್ಮ ಸಾವುಕಾರ ಏನ ಸಾಲ ಕೊಡಕ ಕರ್ನಾಟಕ ಸರ್ಕಾರನ ಕೇಂದ್ರ ಸರ್ಕಾರ ಹಲ್ಕಟ್ಟು ಸುಳೆ ಮಗನ ಅನ್ನೋದು ಐತಲ್ರಿ. ಗಟ್ಟಿ ಕಾಲು ಮರಿ ತಗೊಂಡು ಹೊರತು ಬಿಡ್ದು ಓಡ್ ನೋಡ್ರಿ. ಬಗಲ ಚೀಲ ಬಕೆಟ್ ಎಲ್ಲ ಇಟ್ಕೊಂಡು ಅಲ್ಲಿದ್ದ ಓಡಾಕತ್ತಿದ್ ಯಾವ ಬೇರೆಯವ್ರ ಮನೆ ಬರ್ತನ ಓಡಿದೀನ್ರಿ ನಾನು. ಬಂದು ಬದುಕನ ಬೇರೆಯವ್ರ ಮನೆ ಒಬ್ಬಂಬಿಟ್ಟು ನೋಡ್ರಿ. ಅಷ್ಟ್ರೊಳಗ ಬೇರೆ ದ್ಯಾವಪ್ಪ ಮುತ್ತೇನ ಮೊಮ್ಮಗಳದ ನೋಡ್ರಿ. ಮೊಟ್ಟ ಬಾವ್ ನಂದೋಡ್ರಿ. ಆಗ ಒಂದೊಂದೇ ಹಚ್ಚಿ ಹಿಂದಕ್ಕೆ ಕರ್ಕೊಂಡ ಹೋದನ್ರಿ ಧನ್ಯರ. ನಾ ಇತ್ತಲ ಭಾಗದ ಕಿತ್ಯಾರಿ ಆ ಶಿವಶಂಕರನ ಮನಿ ಬಂದಿನ್ರಿ ಅಪ್ಪ. ಶಂಕರ್ ಯಾವ ಶಂಕರ? ಅವನಾರಿ ಆ ಶಿವನ ತಮ್ಮ ಶಂಕರ ಅದನಲ್ರಿ. ಮಳಿ ಇಲ್ಲ ಬೆಳಿ ಇಲ್ಲ ಲೇ ಮಗನ ಮುರುಗ ಸಾಲ ಕೇಳಕ್ ಬಂದಿ ಆ ಮಗನ ಅಂತ ಹೇಳಿ ಬಾಯಿ ಬಲ್ಲಗ ಮಾತಾಡಿದ್ರಿ ಧನ್ಯರ. ಏನು ಒಂದು ಹೊತ್ತಿನ ಕೂಳಿಗೆ ಗತಿ ಇಲ್ಲದೆ ಕೊಂಡವರ ಹೊತ್ತಿನ ಕೂಲಿಯನ್ನೇ ಮಾಡಿ ಹಿರಿದು ತಿನ್ನುವ ಭಿಕ್ಷ ಹೊತ್ತು ತಿನ್ನುವ ಮಗ ನಿನ್ನ ಮೇಲೆ ಕೈ ಮಾಡಲು ಬಂದ ನಿನ್ನಲೇ ಮುರುಗ. ಕೈ ಮಾಡೋದು ಅಷ್ಟ ಅಲ್ರಿ. ಇನ್ನೊಂದ್ ತಾಟಗ ಅಲ್ಲಿ ಏನ್ರ ನಾ ನಿಂತಿದ್ರ ನಾನು ಕೈ ಕಾಲ ಮುರಿದು ಕೈಯಾಗ ಕೊಡ್ತಿದ್ದ ಆ ಮಗ ರೀ ಸಾವ್ಕಾರ. ಮುರುಗ ಕಂಡವರ ಹೊಲದಲ್ಲಿ ಮೈದು ಬೇರಿದ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ಗತ ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯ ಅನ್ನವನ್ನು ಉಂಡು ನಮಗೆ ಮಿಂಡುಗಾರಿಕೆಯ ಮಾಡಲು ಬಂದರೆ ಆ ಸಕ್ಕರನ ರುಂಡವನ್ನೇ ಕಡಿದು ಮುಂಡವನ್ನೇ ಬೇರ್ಪಡಿಸಿ ಬಿಡೋದ. ಬೇಡ ದೇವರಾಜ್ ಬೇಡ. ಹೋ ಶಿವಶಂಕರನು
ಇಷ್ಟು ಬೇಗ ಸಾಯಿಸೋದು ತರವಲ್ಲ ತಮ್ಮ, ತರವಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿ ಪತ್ರವನ್ನು ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಆ ಶಿವನ ಹೆಸರಿನಲ್ಲಿದೆ. ಅದಕ್ಕೆ ಹೇಗಾದರೂ ಮಾಡಿ ಮೋಸ ವಂಚನೆ ಕೊಲೆ ತರುಡಿ ಇವು ಎಲ್ಲ ಗೊತ್ತಲ್ಲ ತಮ್ಮ ನಿನಗೆ. ಹೇಗಾದರೂ ಮಾಡಿ ಮೋಸದಿಂದ ಅವರ ಸೈಯನ್ನು ಹಾಕಿಸಿಕೊಂಡು ಕೊನೆಗೆ ತಿಂದು ಹೋಗುವುದು ಪಕ್ಷಿಗಳು. ಪಿಕಾರಿಯ ಸೈ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು. ಈಗಲೇ ನೀವು ನನಗೊಂದು ಮಾತು ಹೇಳಿದರೆ ನೇರವಾಗಿ ಶಿವಶಂಕರರ ಮನೆಗೆ ಹೋಗಿ ಒಟ್ಟು ಎಳೆದುಕೊಂಡು ಬಂದು ಸೈ ಹಾಕಿಸುತ್ತೇನೆ. ನೋಡು ದೇವರಾಜ್, ಬೆನ್ನಿಗೆ ಬೆಂಕಿ ಕಾವು ಕೊಟ್ಟೋದನೆ ಅದು ಕರಗಿ ತುಪ್ಪವಾಗುವುದು. ತುಪ್ಪ ಒಳ್ಳೆಯಲ್ಲಿ ತಿಂತಿರಲ್ಲ, ಆ ತುಪ್ಪವಾಗುವುದು. ಅದರಂತೆ ಸಾಲ ಬಡವರಿಗೆ ಶ್ರೀಮಂತರ ಸಾಲ ಕೊಡ್ತೀರಿ. ಒಳ್ಳೆ ವ್ಯಕ್ತಿ ಒಬ್ಬ ಚೆನ್ನಾಗಿ ಬೆಳೆತಾನೆಂದರೆ ಅವನನ್ನು ಸಟ್ಟನೆ ಹೊಡೆದು ಚಟ್ಟನೆ ಹೊಡೆದು ಅವನ ಮನೆತನ ಸರ್ವನಾಶ ಮಾಡಿ ಹಾಗೆ ಈ ಗೌಡನ ತಪ್ಪು. ಸಾಯುವುದಕ್ಕೆ ಸಿದ್ಧರಾದಾಗ ಅದು ಒಂದು 10 ಎಕರೆ ಆಸ್ತಿ, ಅದು ಒಂದು 10 ಎಕರೆ ಆಸ್ತಿ ನಮ್ಮಂತೆ ಮಾಡಿಕೊಂಡು ಬಿಡುವ ದೇವರಾಜ್, ನಮ್ಮಂತೆ ಮಾಡಿಕೊಂಡು ಬಿಡುವ. ಆಯ್ತಣ್ಣ, ನೀನು ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ತಾಳಿಕೊಂಡ ಈ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ, ತಾಳಿಕೊಂಡ ನನ್ನ ತಾಳ್ಮೆಯ ಕಟ್ಟಡವನ್ನು ಕೆಡವಿ ಮುಂದೆ ಅಡಿಯಿಡಲು ಹೋದರೆ ಇದೇ ನನ್ನ ಕಣ್ಣಿನಿಂದ ಗಡಿ ಪಾರು ಮಾಡಿಬಿಡುವೆ. ಓ ಪಾಂಡವರನ್ನು ಅಪ್ಪ ದೇವರಾಜಪ್ಪ, ನೀವು ಯಾವಾಗಲೂ ಸಣ್ಣವರು, ಬರೀ ಸಣ್ಣ ಬುದ್ಧಿನ ಓಡಿಸ್ತೀರಿ. ನಿಮ್ಮ ಅಣ್ಣಾರು ದೊಡ್ಡವರು ಹೆಂಗ ಅಂತ ಕೇಳ್ರಲ್ಲ, ಆ ಅವಸರ ಮಾಡಿ ಅಪಾಯ ಕೀಡು ಮಾಡ್ರಿ, ಈಡು ಮಾಡ್ಬೇಡ್ರಿ. ದನೇರ ನಮ್ಮ ದನೇರ್ ಹೆಂಗ್ ಕೇಳ್ತಾರ ಹಂಗ್ ಕೇಳ್ರಲ್ಲ, ಹೌದಲ್ರಿ ದನೇರ? ಹೌದು ದೇವರಾಜ್, ಹೌದು. ಸುತ್ತು ಹೊತ್ತಳ್ಳಿಯ ರೈತರ ಆಸ್ತಿ ಪತ್ರವನ್ನು ನಮ್ಮ ಕೈಯಲ್ಲಿ ಸಿಕ್ಕಿದೆ ಅಂದಾಗ ಯಾರ್ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆಂದು ನಿನಗೆ ತಿಳಿಯದು ತಮ್ಮ, ನಿನಗೆ ತಿಳಿಯದು. ಮಾತಿನಲ್ಲಿ ಮರಳು ಮಾಡಿ ಹಣದಲ್ಲಿ ಹೋಸಿ ಗುಣದಲ್ಲಿ ದೊಡ್ಡವರಂತ ಕಂಡು ಕೊನೆಗೆ ಅವರ ಮನೆ ಬಾಗಿಲಿಗೆ ಹಚ್ಚುವೆ. ಮುಂದಿನ ಬೇಲೇನು ಅಲ್ಲಿವರೆಗೆ ನೀನು ತಾಳ್ಮೆಯನ್ನು ತೆಗೆದುಕೋ ದೇವರಾಜ್, ತಾಳ್ಮೆಯನ್ನು ತೆಗೆದುಕೋ. ನೋಡ್ರಿ, ಬರೇ ಮಾತಿನೊಳಗ ಮುಗಿಸ್ಕೊಂತ ನಿಂದ್ರದ್ ಬ್ಯಾಡ್ರಿ. ಮನೆಗೆ ಹೋಗೋಣ್ರಿ. ನೆಂಬ ಅಕ್ಕಿದ ಪುಕ್ಕ ಎನ್ಸಿರಂತ್ರಿ ದನ್ಯಾರ ಪುಕ್ಕ
ಹೋಗೋಣ. ಹಕ್ಕಿಗಳ ಹಾರಾಟ ಕಾಣದೆ ಬಹಳ ದಿನವಾಯಿತು. ಅದರೊಡನೆ ಹಾರಾಡಿ ಮಜಾ ಪಡೆಯೋಣ. ಕುಡಿಯಲು ಹೆಂಡ, ತಿನ್ನಲು ಖಂಡ, ಮಜಾ ಮಾಡಲು ಹುಡುಗಿ. ಒಂದು ಬೆಂಗಳೂರಿಂದ ಹೊಸ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದೇನೆ. ಅವಳನ್ನು ಕರೆದುಕೊಂಡು ಹೋಗು. ಆಯ್ತು ಅಪ್ಪನೇ ಆಗಲಿ ದನಿಯರ. ಹೋಗುವರಿಗೆ ಕರೆದುಕೊಂಡು ಬಂದು ಈ ಸಂತೋಷದ ಸಂಭ್ರಮವನ್ನು ಆಚರಿಸೋಣ. ಹೋಗಲು ಕರೆದುಕೊಂಡು ಬಾ ಆ ಹೆಣ್ಣನ್ನು. ಅವಳಿಗೆ ರೇಟ್ ಎಷ್ಟು ಕೇಳಿ ಕರ್ಕೊಂಡು ಬಾ. ಅವಳ ದುಡ್ಡು ಇಲ್ಲೇ ಕೊಟ್ಟು ಬಿಸಾಕಿ ಕಳಿಸುನ. ಅದೊಂದು ಹಣಕ್ಕಾಗಿ ಬಂದ ಹಾಚದ ಹೆಣ್ಣು. ಇಲ್ಲ ಅಲ್ಲ, ಬೆಂಗಳೂರು ಈ ದೇವೇಗೌಡ ಕುಣಿಯೋದಕ್ಕೆ ಬೆಂಗಳೂರಿಂದ ತರಿಸಿದ್ದೀನಿ ಇವಳನ್ನು. ನುಡಿದರೆ ಹೊನ್ನುಡಿಯಲು ಮಣ್ಣುಡಿಯುವುದಿಲ್ಲ, ನ್ಯಾಯಾಂಗದ ಕನ್ನಡಿಯಲು ಕಡೆಗಣಿಸುವುದಿಲ್ಲ. ನೀನೆರೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ನಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ಮುಗಿಸಿದೆ ನೆಲ ಜನಗಳು, ನಗು ನಗುವಿದೆ ದನಕರುಗಳು ಸಡಗರದಲ್ಲಿ ಹಲವೋಡುವ ಹಾವಿಗಿದೆ. ನೀ ನುಡಿದರೆ ಹೊನ್ನುಡಿಯಲು ಮಣ್ಣುಡಿಯುವುದಿಲ್ಲ, ನ್ಯಾಯಾಂಗದ ಕನ್ನಡಿಯಲು ಕಡೆಗಣಿಸುವುದಿಲ್ಲ. ನೀನೆರೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ನಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ಮುನ್ನುಸಿರಿದೆ ನೆಲ ಜನಗಳು, ನಗು ನಗುವಿದೆ ದನಕರುಗಳು ಸಡಗರದಲ್ಲಿ ಹಲವೋಡುವ ಹಾವಿ.
ಮೇಘರಾಜ, ನಿನ್ನ ಕರುಣೆ ಕಟಾಕ್ಷ ರೈತರ ಮೇಲಿರಲಿ ತಂದೆ. ಅದಕ್ಕೆ ಸೆಸುವಿನಂತೆ ಬೆಳೆದು ನೀರಿಲ್ಲದೆ ಅಂತೆ ಆಗುತ್ತಿರುವ ಈ ರೈತನ ಪೈರಿಗೆ ಮಳೆಯಾಗಿ ಭೂಮಿ ತಾಯಿಯನ್ನು ತಂಪುಗೊಳಿಸಿದೆಯಾ ತಂದೆ? ನಮ್ಮಂತ ರೈತನನ್ನು ಆನಂದ ಸಾಗರದಲ್ಲಿ ತಿಳಿಸುವಂತೆ ಮಾಡಿದೆಯಲ್ಲ ತಂದೆ. ನಿನಗೆ ನನ್ನ ನಮೂನೆಗಳು ತಂದೆ, ನನ್ನ ನಮೂನೆಗಳು. ನೋಡಪ್ಪ, ನಮ್ಮಂತ ರೈತರು ಬಾಳಿ ಬದುಕಬೇಕಾದರೆ ನಿನ್ನ ಕರುಣೆ ಸದಾ ನಮ್ಮ ಮೇಲೆ ಇರಲಿ ತಂದೆ, ನಮ್ಮ ಮೇಲೆ ಇರಲಿ. ಅಣ್ಣ, ಬುತ್ತಿ ಕಟ್ಟಿ ಶಕುನಿಗೆ ಕೊಟ್ಟು ಕಳಿಸ್ಬೇಕಂದ್ರೆ ಅಣ್ಣ ಮನೆಗೆ ಬರಲಿಲ್ಲ. ಅದಕ್ಕೆ ನಾನೇ ಕಟ್ಟಿಕೊಂಡು ಬಂದೆ. ನಾನು ಕೂಡ ಹೊಲ ನೋಡಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಹೊಲಕ್ಕೆ ನಾನೇ ಬಂದೆ ಅಣ್ಣ. ಯಾರು? ತಂಗಿ ನಿರ್ಮಲ, ನೀನೇಕಮ್ಮ ಈ ಬಿಸಿಲಿನ ಹೊತ್ತಿನಲ್ಲಿ ಹೊಲಕ್ಕೆ ಬಂದೆ? ನಾನೇನಾದರೂ ಹೊಲಕ್ಕೆ ಬರುವ ಮುನ್ನ ನಿನಗೆ ಬುತ್ತಿ ಕಟ್ಟಿಕೊಂಡು ಬಾರಮ್ಮ ಅಂತ ಹೇಳಿದ್ದೀನಮ್ಮ. ಅಣ್ಣ, ಬುತ್ತಿ ಕಟ್ಟಿ ಶಂಕರನ ಕೈಲಿ ಕೊಟ್ಟು ಕಳಿಸ್ಬೇಕಂದ್ರೆ ಅಣ್ಣ ಮನೆಗೆ ಬರಲಿಲ್ಲ. ಅದಕ್ಕೆ ನಾನು ಹೊಲ ನೋಡಿದ್ರೆ ತುಂಬಾ ದಿವಸ ಆಯ್ತು, ಅದಕ್ಕೆ ನಾನೇ ಬಂದೆ ಅಣ್ಣ. ಹುಚ್ಚಮ್ಮ, ನಾನೇನಾದರೂ ಹೊಲಕ್ಕೆ ಬರುವ ಮುನ್ನ ನಿನಗೆ ಬುತ್ತಿಯನ್ನು ಕಟ್ಟಿಕೊಂಡು ಬಾರಮ್ಮ ಅಂತ ಹೇಳಿದ್ದೆನಾ? ಕಲ್ಲು ಮುಳ್ಳು ತುಂಬಿರುವ ಈ ದಾರಿಯಲ್ಲಿ ಬರದಿಂದ ಬಡಿಯುವ ಈ ಬರ ಬಿಸಿಲಿನಲ್ಲಿ ಬಹುತಾಪಕ್ಕೆ ಈ ನಿನ್ನ ಮುದ್ದಿನ ಮಗ ಹೇಗಾಗಿದೆ ನೋಡಮ್ಮ ತಂಗಿ. ಅಣ್ಣ, ನಿಮ್ಮ ತಂಗಿಯ ಹುಟ್ಟಿ ಬರಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಅಣ್ಣ ನಾನು. ನೀವು ತೋರಿಸುವ ಈ ಪ್ರೀತಿ, ವಾತ್ಸಲ್ಯ, ಮಮತೆ, ಗೌರವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ನನಗೆ ಸಿಕ್ತಿರ್ಲಿಲ್ಲ. ನಿರ್ಮಲ, ಶ್ರೀಮಂತರಿಗೆ ಏಕೆ ಹೋಲಿಸಿ ಮಾತನಾಡುತ್ತಿರುವೆಯಮ್ಮ? ಶ್ರೀಮಂತರು ತಮ್ಮ ಅಕ್ಕ ತಂಗಿಯರನ್ನು ಹೊರಗಡೆ ಕಳಿಸದೆ ಅಂದದ ಅರಗಿಣಿಯನ್ನಾಗಿ ಮುಚ್ಚಿ ಇಡುತ್ತಾರಮ್ಮ. ಒಂದು ಕೊಡ ನೀರು ಇರದಿದ್ದರೆ ನೀನು ಹೋಗಿ ತೆಗೆದುಕೊಂಡು ಬರೋದಿಲ್ಲವೇ? ಅಂದಾಗ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸವಮ್ಮ ತಂಗಿ, ಬಹಳ ವ್ಯತ್ಯಾಸ. ಇಲ್ಲ ಅಣ್ಣ, ಎಲ್ಲಿ ನಡೆದು ಬಂದರೆ ನನ್ನ ತಂಗಿ ಕಾಲು ಸವಿತದು, ಎಲ್ಲಿ ತುಂಬ ಹೊತ್ತು ನೋಡಿದರೆ ನನ್ನ ತಂಗಿ ಕಣ್ಣು ಮಂಜಾಗುತ್ತೆ ಎಂದು ಇಷ್ಟೊಂದು ಅಕ್ಕರಿಂದ ಬೆಳೆಸಿದರೆ ನೀವು. ಅಂದಾಗ ಶ್ರೀಮಂತರಿಗಿಂತ 1000 ಪಟ್ಟು ಹೆಚ್ಚು ನೀವೇ ಅಣ್ಣ, ನನಗೆ ನೀವೇ. ಸಾಕು ಬಿಡಮ್ಮ, ಈ ನಿನ್ನ ಹೊಗಳಿಕೆ ಹೆಚ್ಚಾದರೆ ಬೇಗನೆ ನಿನ್ನ ಗಂಡನ ಮನೆಗೆ, ಬೇಗನೆ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕೊಟ್ಟು ಕಳಿಸಿಬಿಡ್ತೇನೆ. ಜಿ ಹೋಗಣ್ಣ, ನಾನು ಏನ್ ಮಾತಾಡಿದ್ರು ಬರೀ ಮತ್ತೆ ಸುದ್ದಿನೇ ಮಾತಾಡ್ತೇನೆ ನೀನು. ಯಾಕಣ್ಣ? ಸಾರಿ ಅಮ್ಮ ತಂಗಿ, ಹರಳಿದ ಹೂವಿನಂತೆ ಕಾಣುತ್ತಿರುವ ಈ ನನ್ನ ತಂಗಿಯ ಮುಖದಲ್ಲಿ ಸ್ವಲ್ಪ ಕೋಪ ತಸಬೇಕೆಂದು ಮಾತಾಡಿದಮ್ಮ ಅಷ್ಟೇ. ತಂಗಿ, ನೀನು ಆ ಬೇವಿನ ಮರದ ಕೆಳಗೆ ಕುಳಿತುಕೊಂಡು ವಿಶ್ರಾಂತಿ ಬೇಕು. ನಾನು ಗೌಡರ ಹೊಲದಲ್ಲಿ ಹೋಗಿ ಒಂದು ಕೊಡ ನೀರನ್ನು ತೆಗೆದುಕೊಂಡು ಬರ್ತೇನೆ. ಆಯ್ತಣ್ಣ, ಬೇಗನೆ ಬಂದು ಬಿಡಣ್ಣ.
ಪುಣ್ಯವಂತರು. ಇಂಥವ್ರಿಗೆ ತಂಗಿಯಾಗಿ ಹುಟ್ಟಿ ಬರಬೇಕಾದ್ರೆ ನನ್ನ ಜನ್ಮ ಸ್ವಾರ್ಥವಾಯಿತು. ಹಲೋ ನಿರ್ಮಲ, ಯಾರು? ಓಹೋ ದೇವರಾಜ್, ನೀವೇಕೆ ಇಲ್ಲಿಗೆ ಬಂದ್ರಿ? ಇದೇನು ನಿರ್ಮಲ ಈಕೆ ಕೇಳುತ್ತಿರುವಿ? ನಿಮ್ಮ ಮನೆ ಕಡೆಗೆ ಹೋದೆ, ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯ್ತು. ಗೂಡು ಬಿಟ್ಟ ಹಕ್ಕಿ ಹೊಲದಲ್ಲಿರಬಹುದೆಂದು ಇಲ್ಲಿಗೆ ಬಂದೆ. ನೋಡಿ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನ ಬೇರೆ ಹೊರಕ್ಕೆ ನೀರು ತರಲು ಹೋಗಿದ್ದಾನೆ. ಅವನು ಬರೋದ್ರೊಳಗೆ ಇಲ್ಲಿಂದ ಹೊರಟು ಹೋಗಿ ನೀವು. ಯಾಕೆ ನಿರ್ಮಲ, ಹಂದು ಪ್ರಥಮ ದಿನದಂದು ಕೂಡಿದಾಗ ನೀನೇ ಹೇಳಲಿಲ್ಲವೇ ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತಿಗೆ ಎದರಬಾರದು ಅಂತ? ನೋಡಿ, ಅಂದು ಏನು ತಿಳಿದ ಬುದ್ಧಿಯಲ್ಲಿ ನಿಮ್ಗೆ ಹಾಗೆ ಹೇಳಿಬಿಟ್ಟೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ರೀತಿ ದಿನನಿತ್ಯ ಕಾಟ ಕೊಡೋದು ತಪ್ಪು ದೇವರಾಜ್. ಕಾಟ? ಕಾಟವಲ್ಲ ನಿರ್ಮಲ, ನಿನ್ನ ಮೇಲಿನ ಪ್ರೀತಿ. ನೀನೊಂದು ನಿಮಿಷ ಈ ನಿನ್ನ ಪ್ರೇಕರ ದೇವರಾಜನ ಕಣ್ಣಿಗೆ ಕಾಣದಿದ್ದರೆ ನನ್ನ ಪ್ರಾಣವೇ ಹೋದಂತಾಗುತ್ತದೆ. ಅದಕ್ಕೆ ಬಕ ಪಕ್ಷಿಯಂತೆ ಬಾಯಾರಿ ಬಂದೇ ನಿನ್ನ ಅಂತರವನ್ನು ತುಂಬಿಸಬೇಕೆಂದು. ಬೇಡ ದೇವರಾಜ್, ಈ ರೀತಿ ಕಳವಿನ ಪ್ರೀತಿ ಮಾಡೋದು ಈ ಸಮಾಜಕ್ಕೆ ಏನಾದರೂ ಗೊತ್ತಾದ್ರೆ, ಒಂದು ವೇಳೆ ನಮ್ಮ ಅಣ್ಣಂದ್ರಿಗೆ ಗೊತ್ತಾದ್ರೆ ನನ್ನ ಜೀವ ಸಹಿತ ಅಷ್ಟೇ ಅಲ್ಲ, ಅವರ ಮಾನ ಮರದಿ ಕೂಡ ಹಾಳಾಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿನಿಂದ ಆ ಪ್ರೀತಿಯನ್ನು ಕಿತ್ತು ಹಾಕಿ ಬಿಡಿ ದೇವರಾಜ್. ಅದು ಹೇಗೆ ಸಾಧ್ಯ ನಿರ್ಮಲ? ನಾವು ಕಟ್ಟಿದ ಪ್ರೀತಿಯ ಕೊಟ್ಟಡ ದೊಡ್ಡದೊಂದು ಬಂಗ್ಲೆಯಾಗಿ ಬೆಳೆದು ನಿಂತಿರುವಾಗ ಅದನ್ನು ಕಿತ್ತಿ ಹೋಗಿದರೂ ಕೂಡ ಅದರ ನೆನಪು ನಮಗೆ ಮರಕಳಿಸದೆ ಬಿಟ್ಟಿದೆ. ನೋಡು ನಿರ್ಮಲ, ನೀನು ಏನೇ ಹೇಳಿದರು ನನ್ನ ಜೀವ ಇರುವವರೆಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನೋಡಿ ದೇವರಾಜ್, ಪ್ರೀತಿಯ ಬಗ್ಗೆ ಇನ್ನೊಂದು ಸಾರಿ ಭೇಟಿಯಾದಾಗ ಮಾತಾಡಿದರಾಯ್ತು. ಈಗ ಅಣ್ಣ ಬರೋ ಹೊತ್ತಾಯ್ತು, ನೀವು ಇಲ್ಲಿಂದ ಹೊರಟು ಹೋಗಿ. ನೋಡು ನಿರ್ಮಲ, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸುವಿನಿಂದ ಬಂದ ಈ ನಿನ್ನ ಪ್ರಿಯಕನನ್ನು ಹಾಗೆ ಕಳಿಸುವುದೇ? ಪ್ರೀತಿ ಪ್ರೇಮ ಎಂಬ ಅನುರಾಗ ಮೂಡಿ ಬರಲಿ ಈ ನಿನ್ನ ಮನದರ್ಶನ ಸಲುವಾಗಿ. ದೇವರಾಜ್, ಅಣ್ಣ ಬರೋ ಹೊತ್ತಾಯ್ತು, ಸ್ವಲ್ಪ ನನ್ನ ಮಾತನಾದ್ರೂ ಕೇಳಿ. ನಿರ್ಮಲ, ನಿನ್ನ ಅಣ್ಣನಿಗೆ ಇಷ್ಟೊಂದು ಏಕೆ ಭಯಪಟ್ಟಿರುವಿ? ನಮ್ಮಂತೆ ಕಳವಿನಿಂದ ಪ್ರೀತಿ ಮಾಡುವ ಪ್ರಿಯಕನನ್ನು ಪಾರು ಮಾಡುವುದಕ್ಕೆ ಆ ದೇವರು ಇದ್ದೇ ಇರುತ್ತಾನೆ. ಹಾಡು ಒಂದನ್ನು ಈ ನಿನ್ನ ಪ್ರೀತಿಯ ಸವಿಜೇನು ಸವಿದು ನಾನು ಧಾರಾಳವಾಗಿ ಮನೆ ಸೇರುತ್ತೇನೆ. ಛೆ, ನನ್ನ ಮಾತೇ ಕೇಳ್ತಾ ಇಲ್ಲ ನೀವು. ನಿಮ್ಮ ಹಠ, ನಿಮ್ಗೇನಿಲ್ಲ ಕಷ್ಟ ನನಗೆ. ಆಯ್ತು, ನಿಮ್ಮ ಈ ಚಿಂತೆ ಆಗಲಿ.
ನೋಡಲ್ಲಿ ನಿರ್ಮಲ, ನಿಮ್ಮಣ್ಣ ಆ ಕೆರೆ ಹತ್ತಿರ ನೀರು ತೆಗೆದುಕೊಂಡು ಬರುತ್ತಿದ್ದಾನೆ. ನಾನಿನ್ನು ಇಲ್ಲೇ ನಿಂತರೆ ನಿನಗೆ ಅಪಾಯ. ಮತ್ತೆ ನಾಳೆ ಎಲ್ಲಿಯಾದರೂ ಭೇಟಿ ಆಗೋಣ. ನಾನಿನ್ನ ಬರಲೇ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಡಿಕೆಗೆ ಹೋದ ಮನ ಆನೆ ಕೊಟ್ಟು ಬಾರ್ಧನವಾಗಿ ಈ ಹಾಳದ ಮನಸ್ಸು ಕೇಳಿ ನಾನು ಕಾಲು ಜಾರು ಹೋಗಿಬಿಟ್ಟೆ. ಈ ವಿಷಯ ನನಗೆ ಗೊತ್ತಾದ್ರೆ ನನ್ನ ಜೀವ ಸಹಿತ ಅಷ್ಟೇ ಅಲ್ಲ, ನಮ್ಮ ಅಣ್ಣನ ಮಾನ ಮರೆದೆ ಈ ಸಮಾಜದ ಮುಂದೆ ಉಳಿಯಬಹುದೇ? ಯಾಕಮ್ಮ ತಂಗಿ, ಒಬ್ಬಳೆ ಮಾತನಾಡ್ಕೊಂಡು ನಿಂತಿರುವಲ್ಲ, ಯಾಕೆ? ಆ ಮರದ ನೆಲೆಗೆ ಕುಳಿತುಕೊಳ್ಳಬಾರದೆ? ಇಲ್ಲ ಅಣ್ಣ, ಆ ಮರದ ನನ್ನ ಕೈಗೆ ಇಷ್ಟು ತನಕ ಕೂತಿದ್ದೆ. ನೀನು ಬಂದು ಸ್ವಲ್ಪ ತಡವಾಯ್ತಂತೂ ಎದ್ದು ಬಂದೆ ಅಣ್ಣ ನಾನು. ಹೌದಮ್ಮ, ಆ ದೇವೇಗೌಡರ ಆಳ ಮಗ ನನ್ನನ್ನು ಮಾತನಾಡಿಸ್ತಾನೆಂತ ಅದಕ್ಕೆ ಸ್ವಲ್ಪ ಬರುವುದು ತಡವಾಯ್ತು. ಬಾರಮ್ಮ, ಆ ಕೆರೆಯ ಕಟ್ಟಿಯ ಮಧ್ಯದಲ್ಲಿರುವ ಹಾಲದ ಮರದ ಕೆಳಗೆ ಕುಳಿತು ಊಟ ಮಾಡೋಣಂತೆ. ನಡೆಯಣ್ಣ, ಹಾಗಾದ್ರೆ ಹೋಗೋಣ. ತಂಗಿ, ಊಟ ಮಾಡೋದಕ್ಕಿಂತ ಮುಂಚೆ ಈ ನಮ್ಮ ಹೊಲದಲ್ಲಿ ನಮ್ಮ ಒಂದು
ಮತ್ತು ಕೊಯ್ದು ಕೈಲಾಸಕ್ಕೆ ಕಳಿಸಲು. ಯಾರೋ ನೀನು ದಾರಿ ಬಿಟ್ಟು ಸೈಡ್ಗೆ ಸಿಗರೇಟ್ ಸೇರುವುದಕ್ಕೆ ಆಗುದಿಲ್ಲವೇನಲೇ ಲೋಪರ್. ಇನ್ನೊಂದು ಸಾರಿ ಲೋಪರ್ ಅಂತ ತಗೊಂಡಿದ್ದಾರೆ ನಿನ್ನನ್ನು ಎತ್ತುವುದಕ್ಕೆ ಕಿಲ್ಲೋರನಾಗಬೇಕಾಗುತ್ತದೆ. ಯಾಕೋ ಎದುರಿಸ್ತೀಯನೋ? ನಾನು ಯಾರು ಅಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡು. ಎತ್ತು ಮೈ ಮೇಲೆ ಕಾಕಿ ಇದೆ, ತಲೆ ಮೇಲೆ ಕ್ಯಾಪು ಇದೆ, ಸ್ವಂತಕ್ಕೆ ಕರ್ನಾಟಕ ಪೊಲೀಸ್ ಎಂಬ ಬೆಲ್ಟ್ ಇದೆ. ಆ ಬೆಲ್ಟ್ ಅನ್ನು ಕಾಯುವುದಕ್ಕೆ ಒಂದು ಗಣ್ಣು ಇದೆ. ಅಂದಾಗ ನೀನೊಬ್ಬ ದೊಡ್ಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಚೆನ್ನಾಗಿ ಗೊತ್ತಿದ್ದು ನಾ ಬರುವ ದಾರಿಯಲ್ಲಿ ನಿಂತು ಸಿಗರೇಟ್ ಸೇದಿದ್ದೆ ಅಲ್ಲದೆ ನನಗೆ ಎದುರು ವಾದಿಸ್ತೀಯನಲೇ? ಯಾಕೆ ನೀನೇನು ಸಚನ? ಮೊನ್ನೆ ಆನಂದ್ ಲಾಡ್ಜಿನಲ್ಲಿ ಕಂಠಪೂರ್ತಿ ಕುಡಿದವು. ಸಪ್ಲೈರ್ ಮಾಡುವ ಯುವತಿವರಿನ ಸಂಪರ್ಕ ಇಟ್ಟುಕೊಂಡು ಗೊತ್ತಿಲೆಯಾಗಿ ಬಿದ್ದಿದ್ದು ನನಗೆ ಗೊತ್ತಿಲ್ಲವೇ? ಅಂದರೆ ನೀನು ಆ ನಿನಗೆ ಸರಿಯಾಗಿ ಸನ್ಮಾನ ಮಾಡಿ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ಪೂಜೆ ಮಾಡಿ ಹೊರಗೆ ಬೀಳುತ್ತಿದ್ದರು. ಸರಿಯಾದ ಟೈಮಿಗೆ ನಾನು ಅಲ್ಲಿಗೆ ಬಂದೆ. ಎಲ್ಲರಿಗೂ ತಾಂಡ ಹೇಳಿ ಸೇಫಾಗಿ ನನ್ನ ಕಾರಿನಲ್ಲಿ ಹಾಕಿಸಿಕೊಂಡು ಹೋದೆ. ನನ್ನ ಮನೆಗೆ ಬಿಟ್ಟು ಬಂದೆ. ಅಂದರೆ ನೀನು ದಾಸ್ ದೇವದಾಸನ? ಹೌದು, ಅದೇ ಈ ದೇವದಾಸನೇ ಈ ದಾಸು. ಸ್ವಾರಿ ದೇವದಾಸ, ಅವತ್ತು ನನ್ನ ಮಾನ ಮರ್ಯಾದೆಯನ್ನು ಕಾಪಾಡಿದ ಪುಣ್ಯಾತ್ಮ ನೀನು. ನೀನು ಅಂತ ತಿಳಿಯದೆ ನಾನು ಏನೇನು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವುದು ಕಾಯುವುದು ಈ ದಾಸನದ ಧರ್ಮದ ದಾರಿ. ಆದರೆ ಶ್ರೀಮಂತರಿಗೆ ಸಲಾಮ ಹೊಡೆದೆ ಸಣ್ಣನಾಗಿ ಬದುಕೋದನ್ನು ಬಿಟ್ಟು ಕೋಕಿ ಬಟ್ಟೆಯನ್ನು ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚಿ ಹಾಕುವ ಸತ್ಯದ ವೀರನಾಗಿ ಬಾಳು. ನಿನಗೆ ಯಾವತ್ತು ಈ ದಾಸನ ಬೆಂಬಲ ಇದ್ದೇ ಇರುತ್ತದೆ. ಆಯ್ತು ದಾಸ, ಇನ್ನು ಮುಂದೆ ನೀನು ಹೇಳಿದಂತೆ ಕೇಳಿ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ನೀನು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡಿದರೂ ಕಡಿಮೆನೆ. ಬಾ ದಾಸ, ನಿನ್ನ ಫ್ರೆಂಡ್ ಆಗಿ ನಿನಗೊಂದು ಪಾರ್ಟಿ ಕೊಡ್ತೇನೆ. ಬಾ ಹೋಗೋಣ. ನಡಿ ಹೋಗೋಣ.